ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುಜರಾತಿ ಸ್ಪೆಷಲ್ ಹಾಣ್ವು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ 1 ಕಪ್ ರವೆ ಹಾಕ್ಕೊತೀನಿ. ಸೊ ಯಾವುದಾದ್ರೂ ರವೆ ತೊಗೊಬೋದು, ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಅರ್ಧ ಕಪ್ಪು ಮೊಸರು ತೊಗೊಳ್ಳೋಣ. ಸೊ ಇದನ್ನು ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ 1/4 ಕಪ್ ನೀರು ಹಾಕ್ಕೊಳ್ಳೋಣ. ಸೊ 1/4 ಕಪ್ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಕಲಸಿದ್ದೀನಿ. ಸೊ ಇದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೋದು. ನಾನು ಇನ್ನೊಂದು ಚೂರು ನೀರು ಆ್ಯಡ್ ಮಾಡ್ತಾಯಿದ್ದೀನಿ, 2-3 ಟೀ ಸ್ಪೂನು. ಸೊ ಇದು ಒಂದು 10 ನಿಮಿಷ ರೆಸ್ಟ್ ಆಗಕ್ಕೆ ಬಿಡೋಣ. ಅದೆಲ್ಲ ಸ್ವಲ್ಪ ನೀರೆಲ್ಲ ಸೋಕಾಗುತ್ತೆ, ಇದು ರವೆ ಚೆನ್ನಾಗಿ ನೀರು ಎಳ್ಕೊಳುತ್ತೆ. ಸೊ ಇದು ಸೋಕಾಗೋಷ್ಟರೊಳಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊತೀನಿ. ಸೊ ಈಗ ಒಂದು 10 ನಿಮಿಷ ಆಗಿದೆ. ಸೊ ರವೆ ಚೆನ್ನಾಗಿ ಮೊಸರು ಮತ್ತು ನೀರಿನಲ್ಲಿ ನೆಂದಿದೆ. ಈಗ ಅದಕ್ಕೆ ಕಟ್ ಮಾಡಿರೋ ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ. ಸೊ ನಾನೊಂದು ಚಿಕ್ಕ ಸೋರೆಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 3-4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ತುರಿದಿಟ್ಕೊಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೋದು. ಸೊ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೊಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನು. ಸ್ವಲ್ಪ ನೀರು ಹಾಕೋಣ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಸೊ ಪ್ಯಾನ್ ಬಿಸಿಯಾಗಿದೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಬಿಳಿ ಎಳ್ಳು, ಎಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಬೋದು. ಇವಾಗ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಈ ಕಲಸಿಟ್ಕೊಂಡಿದ್ವಲ್ಲ ರವೆದು ವೆಜಿಟೇಬಲ್ ಮಿಕ್ಸ್ನ ಇದಕ್ಕೆ ಹಾಕೋಣ. ಪೂರ್ತಿ ಹಾಕ್ಕೊಳ್ಳೋಣ, ನಾವು ಎಷ್ಟು ಕಲಸಿಟ್ಕೊಂಡಿದ್ವು. ಸೊ ಈಗ ಇದನ್ನು ಕಮ್ಮಿ ಉರಿಯಲ್ಲಿ ಲೋ ಅಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಇದು ಕವರ್ ಮಾಡಿ ಚೆನ್ನಾಗಿ ಅದು ಬೇಯಕ್ಕೆ ಬಿಡೋಣ.
ಸೊ ಈ ಥರ ಮುಚ್ಚಿ ಒಂದು 15 ನಿಮಿಷ ಇದು ಕಮ್ಮಿ ಉರಿಯಲ್ಲಿ ಬೇಯಲಿ. ಸೊ ಈಗ ಒಂದು 15 ನಿಮಿಷ ಆಗಿದೆ. ಸೊ ಸ್ಟವ್ ಆಫ್ ಮಾಡೋಣ. ಸೊ 15 ನಿಮಿಷ ಆಗಿದೆ. ಸೊ ಇದನ್ನು ಹೀಗೆ ಒಂದು ಸ್ವಲ್ಪ ಮುಚ್ಚಿ ಇಟ್ಟಿರೋಣ, ಅದು ತಣ್ಣಗಾಗಲಿ. ಆಮೇಲೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ಒಂದು 10 ನಿಮಿಷ ಆಗಿದೆ. ಸೊ ಇದು ತಣ್ಣಗಾಗಿದೆ. ಇದನ್ನು ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ನೋಡಿ, ಈ ಥರ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈಗ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ಸೊ ಬನ್ನಿ ಈಗ ಸರ್ವ್ ಮಾಡೋಣ. ಸೊ ನೋಡಿ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಂಡ್ವೋ ಗುಜರಾತಿ ಸ್ಪೆಷಲ್ ಎಷ್ಟು ಹೆಲ್ತಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗಿರುತ್ತೆ, ಸೂಪರಾಗಿರುತ್ತೆ. ಸೊ ಇದನ್ನು ಪುದೀನ ಚಟ್ನಿ ಅಥವಾ ಸಾಸ್ ಜೊತೆಗೆ ತಿನ್ಬೋದು. ಸೊ ನಾನಿವತ್ತು ಕೋಕೋನಟ್ ಚಟ್ನಿ ಮಾಡಿದ್ದೀನಿ, ಪುದೀನ ಕೋಕೋನಟ್ ಚಟ್ನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟೇ ರುಚಿಯಾಗಿರುತ್ತೆ, ಆಮೇಲೆ ಹೆಲ್ತಿ ಕೂಡ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಸೊ ಟೇಕ್ ಕೇರ್, ಬಾಯ್.